ಒಂದು ಆಕರ್ಷಣೆ ಹೇಗಿರುತ್ತೆ ಜ್ಞಾಪಿಸ್ಕೊಳ್ಳಿ. ನಮ್ಮ ಮನೆ ಒಂದು ಅಯಸ್ಕಾಂತವಾಗಬೇಕಾದ್ರೆ, ನಾವಿರೋ ಜಾಗ ಒಂದು ಅಯಸ್ಕಾಂತವಾಗಿರಬೇಕಾದ್ರೆ, ಸಮೃದ್ಧಿಯನ್ನು ಆಕರ್ಷಿಸುವ ಅಯಸ್ಕಾಂತ, ಅಲ್ಲಿ ಒಂದು ಕ್ರಮಬದ್ಧವಾಗಿ ಒಂದು ಇರಬೇಕಲ್ವ, ಆರ್ಡರ್ ಇರಬೇಕಲ್ವ ಆ ಜಾಗದಲ್ಲಿ, ಶಾಂತಿ ಇರಬೇಕಲ್ವ ಆ ಜಾಗದಲ್ಲಿ, ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆ ಜಾಗ ಇರಬೇಕಲ್ವ. ಇಷ್ಟೇ ಆಕರ್ಷಿಸುತ್ತೆ. ಹಣದಿಂದ ಆಕರ್ಷಿಸೋದಿಲ್ಲ, ಹಣದಿಂದ ಆರ್ಡರ್ ಇಲ್ಲ, ಹಣದಿಂದ ಪೀಸ್ ಇಲ್ಲ, ಹಣದಿಂದ ಉದ್ದೇಶ ಇಲ್ಲ. ನಿಜವಾಗ್ಲೂ ಇದು ಮೂರು ಇದ್ದರೆ, ಒಳ್ಳೆ ಸರಿಯಾದ ಕ್ರಮದಲ್ಲಿ ಇಟ್ಕೊಂಡು, ಶಾಂತಿಯಿಂದ ಇಟ್ಕೊಂಡು, ಒಳ್ಳೆಯ ಉದ್ದೇಶದಲ್ಲಿ, ಅದೇ ಮ್ಯಾಗ್ನೆಟ್ ಆಕರ್ಷಣೆ ಮಾಡುತ್ತೆ. ಇನ್ನೊಂದು ಸ್ವಲ್ಪ ಫಿಸಿಕಲಿ ಶುದ್ಧತೆ, ಸ್ವಚ್ಛತೆ. ಅಸ್ತವ್ಯಸ್ತವಾಗಿ ಎಲ್ಲವನ್ನೂ ಹಾಗೆ ಹೀಗೆ ಹರಡಿಕೊಂಡಿದ್ದರೆ ಏನನ್ನೂ ಅಟ್ರ್ಯಾಕ್ಟ್ ಮಾಡಲ್ಲ ಆ ಜಾಗ. ಅದಕ್ಕೆ ಹೇಳ್ತಾರೆ ಈ ಕ್ಲಟರ್ ಅಂತ. ಈ ಕ್ಲಟರ್ ಬ್ಲಾಕ್ಸ್ ದಿ ಎನರ್ಜಿ. ಎಲ್ಲ ಹಂಗಂಗೆ ಅಲ್ಲಲ್ಲೇ ಹಾಕಿರೋದು, ಅಲ್ಲಲ್ಲೇ ಉಪಯೋಗಿಸೋದು, ಅಲ್ಲಲ್ಲೇ ಬಿಡೋದು, ಹಳೆದೆಲ್ಲ ಇಟ್ಕೊಳ್ಳೋದು, ಇದೆಲ್ಲ ನಾವು ಮಾಡ್ತೀವಲ್ಲ, ಅದು ಎನರ್ಜಿನ ಬ್ಲಾಕ್ ಮಾಡುತ್ತೆ. ಯಾವುದು ನೀವು ಉಪಯೋಗಿಸಲ್ಲ, ಯಾವುದು ತಿನ್ನಲ್ಲ, ಯಾವುದು ನಿಮಗೆ ಬೇಕಿಲ್ಲ, ನಿಮ್ಮ ಮನಸ್ಸಿನಲ್ಲಿರುತ್ತೆ, ನಾನು ಇದು ನಾಳೆ ತಿಂತೀನಿ, ಇದು ನಾಳೆ ನನಗೆ ಬೇಕಾಗತ್ತೆ, ಇದು ಬೇಕಾಗಬಹುದೇನೋ, ಇದು ನಾನು ಉಪಯೋಗಿಸ್ತೀನಿ, ಇದೆಲ್ಲರೂ ತಲೆಯಲ್ಲಿ ನಮ್ಮ ಗ್ರೀಡಿನೆಸ್ಸಿಂದ ನಮ್ಮಲ್ಲಿ ಅದು ಬರುತ್ತೆ. ಇದು ನಾನು ಉಪಯೋಗಿಸ್ತೀನಿ. ಖಂಡಿತ ನಾವು ಉಪಯೋಗಿಸಲ್ಲ. ಪ್ರತಿದಿನ ಹೊಸದು ಮಾಡ್ಕೊಂಡು ತಿಂತಾ ಇರುವಾಗ ಅದನ್ನು ಯಾಕೆ ಉಪಯೋಗಿಸ್ತೀವಿ ನಾವು? ತಿನ್ನಲ್ಲ, ತಿನ್ನಬೇಕಾಗಿಲ್ಲ, ಇಡಬೇಕಾಗಿಲ್ಲ, ಕಲೆಕ್ಟ್ ಮಾಡಬೇಕಾಗಿಲ್ಲ, ಶೇಖರಿಸಬೇಕಾಗಿಲ್ಲ. ಆ ಥರ ಇಟ್ಕೊಂಡಿದ್ದಾಗ ಹಳೆದೇ ತಿನ್ನೋ ಟೆಂಡೆನ್ಸಿ ಬರುತ್ತೆ. ಇಟ್ ಬ್ಲಾಕ್ಸ್ ದಿ ಎನರ್ಜಿ. ವಾಟ್ ನೋ ಲಾಂಗರ್ ಸರ್ವ್ಸ್ ಯು, ಇಟ್ ಬ್ಲಾಕ್ಸ್. ಇಟ್ ಬ್ಲಾಕ್ಸ್ ವಾಟ್ ಯು ಟ್ರೈಂಗ್ ಟು ಅರೈವ್. ಏನೋ ಹೊರಗಡೆ ಹೊಸದು ಬರೋದನ್ನು ತಡೆಯೋದು ಯಾಕೆ? ಇದೇ ಇಲ್ಲಿ ನಾನು ಇಟ್ಟಿದ್ದೀನಿ, ಮೊನ್ನೆಗೆ ಇಟ್ಟಿದ್ದೀನಿ, ನಿನ್ನೆ ಇಟ್ಟಿದ್ದೆ, ಒಂದು ವಾರದಿಂದ ಇಟ್ಟಿದ್ದೀನಿ, ಅದು ಮುಗಿಸೋಣ. ಹೊಸದು ಬರೋದೇ ಇಲ್ವೇ? ಅದೆಂಥ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಮ್ಯಾಗ್ನೆಟ್ಟೇ ಇಲ್ಲ. ಮಲ್ಲಿ ಅಟ್ರಾಕ್ಷನ್ನೇ ಇಲ್ಲ. ಖಾಲಿ ಮಾಡಿ, ಲೆಟ್ ಗೋ, ಮೇಕ್ ಸ್ಪೇಸ್ ಫಾರ್ ನ್ಯೂ ಟು ಕಮ್. ಇದು ಒಂದು ಲೆವೆಲ್, ಫಿಸಿಕಲ್ ಲೆವೆಲ್ಲು. ಆಮೇಲೆ ಇಲ್ಲಿ ಎಂಡ್ಲೆಸ್ ಆರ್ಗ್ಯುಮೆಂಟ್ಸ್. ಕೆಲವರು ಮನೇಲಿ ಕಾನ್ಸ್ಟೆಂಟ್ ನಿರಂತರವಾಗಿ ಚರ್ಚೆ ಮಾಡ್ತಾ ಇರ್ತಾರೆ, ವಾದ ಸಂವಾದ, ವಾದ ವಿವಾದಗಳು ನಡೀತಾ ಇರುತ್ತೆ. ಸ್ಟಾಪ್ ಮಾಡಿ. ಒಳ್ಳೆ ಎನರ್ಜಿ ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಹೌಸ್ ವಿತೌಟ್ ಪೀಸ್ ಕೆನಾಟ್ ಅಟ್ರ್ಯಾಕ್ಟ್ ಪ್ರಾಸ್ಪರಿಟಿ. ಆ ಸಮೃದ್ಧಿ ಬರೋಲ್ಲ. ಅಶಾಂತವಾಗಿರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ. ರಿಸಾಲ್ವ್ ಆಲ್ ಯುವರ್ ಕಾನ್ಫ್ಲಿಕ್ಟ್ಸ್. ಕಾಮಾಗಿರಿ, ಕ್ಯೂಸ್ ಬೇಡ. ಅಬಂಡೆನ್ಸ್ ಅನ್ನೋದು ರೆಫ್ಯೂಸ್ ಮಾಡಿಬಿಡುತ್ತೆ ನಿಮ್ಮ ಜೊತೇಲಿ ಇರೋಕ್ಕೆ, ನಿಮ್ಮ ಹತ್ರ ಬರೋಕ್ಕೆ. ಆ ಸಮೃದ್ಧಿ ಬರೋದೇ ಇಲ್ಲ. ಅದಕ್ಕೆ ಅಷ್ಟೊಂದು ದರಿದ್ರತೆ. ಒಳಗಿಂದ ನಾವು ರೆಡಿ ಇರಬೇಕು ಅದನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ, ಅಂಥ ಸಂಪತ್ತುಗಳನ್ನೆಲ್ಲ. ಅದೇ ದೇವರು.